Hello, guys. Welcome to my channel, English with Basraj sir. Well, today let's learn about yes or no type questions. For example, are you an Indian? ಅಂದರೆ ನೀನು ಇಂಡಿಯಾದವನಾ, ನೀನು ಭಾರತೀಯನಾ? ಅದಕ್ಕೆ ಉತ್ತರ ಎಸ್ ಐ ಆಮ್ ಅಥವಾ ಎಸ್, ನೋ ಐ ಆಮ್ ನಾಟ್, ಐ ಆಮ್ ಎನ್ ಇಂಗ್ಲಿಷ್ ಮ್ಯಾನ್, ಲೈಕ್ ದ್ಯಾಟ್. ಆರ್ ಯು ಪ್ಲೇಯಿಂಗ್ ಕ್ರಿಕೆಟ್ ನಾವು? ಎಸ್ ಐ ಆಮ್, ನೋ ಐ ಆಮ್ ನಾಟ್. ಹೌದು ಅನ್ನೋದಾದರೆ ಎಸ್ ಐ ಆಮ್, ಇಲ್ಲ ಅನ್ನೋದಾದರೆ ನೋ ಐ ಆಮ್ ನಾಟ್. ಆರ್ ಯು ಫ್ರಮ್ ಇಂಗ್ಲೆಂಡ್? ಹೌದು ಅನ್ನೋದಾದರೆ ಎಸ್ ಐ ಆಮ್, ಇಲ್ಲ ಅನ್ನೋದಾದರೆ ನೋ ಐ ಆಮ್ ನಾಟ್. ಆರ್ ಯು ಓಲ್ಡರ್ ದ್ಯಾನ್ ಮೀ? ನೀನು ನನಗಿಂತ ದೊಡ್ಡವನಾ, ಹಿರಿಯನಾ? ನೋ ಐ ಆಮ್ ನಾಟ್, ವಿ ಆರ್ ದಿ ಸೇಮ್ ಏಜ್, ವಿ ಆರ್ ದ ಸೇಮ್ ಏಜ್. ಇಲ್ಲ, ನಾವಿಬ್ಬರು ಒಂದೇ ವಯಸ್ಸಿನವರು. ಆರ್ ಯು ಟಾಲರ್ ದ್ಯಾನ್ ಮೀ? ಅಂದರೆ ನೀನು ನನಗಿಂತ ಎತ್ತರವಾಗಿದೆಯಾ? ಎಸ್ ಐ ಆಮ್ ಅಂತ ಹೇಳ್ಬೋದು, ಅಥವಾ ನೋ ಐ ಆಮ್ ನಾಟ್, ಇಲ್ಲದಿದ್ದರೆ ನೋ ಐ ಆಮ್ ನಾಟ್ ಅಂತ ಹೇಳೋದು. ಈಸ್ ಯುವರ್ ಹೇರ್ ಶಾರ್ಟರ್ ದ್ಯಾನ್ ಮೈನ್? ಅಂದರೆ ನಿನ್ನ ತಲೆಗೂದಲು ನನಗಿಂತ ಕಡಿಮೆ ಎತ್ತರ ಇದೆಯಾ? ನೋ ಐ ಆಮ್ ನಾಟ್, ವಿ ಆರ್ ಅಬೌಟ್ ದ ಸೇಮ್ ಹೈಟ್, ನಾವಿಬ್ಬರದು ಒಂದೇ ಹೈಟ್ ಇದೆ. ಏನು ತಲೆಗೂದಲನೇ ಎತ್ತರ. ಈಸ್ ಯುವರ್ ಆರ್ ಯುವರ್ ಐಸ್ ದ ಸೇಮ್ ಕಲರ್ ಆಸ್ ಮೈನ್? ಆರ್ ಯುವರ್ ಐಸ್ ದಿ ಸೇಮ್ ಕಲರ್ ಆಸ್ ಮೈನ್? ಅಂದರೆ ನಿನ್ನ ಕಣ್ಣಿನ ಬಣ್ಣ ನನ್ನ ಕಣ್ಣಿನ ಬಣ್ಣದಂತೆ ಇದೆಯಾ? ಎಸ್ ಐ ಆಮ್ ಇದ್ದರೆ ಎಸ್, ಎಸ್ ಇಟ್ ಈಸ್, ಎಸ್ ದೇ ಆರ್, ಅಥವಾ ಎಸ್ ಇಟ್ ಈಸ್, ನೋ ಇಟ್ ಈಸ್ ನಾಟ್. ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ನೋ? ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ನೋ? ನೋ. ಎಸ್ ಐ ಆಮ್, ಹೌದು ಅನ್ನೋದಾದರೆ ಎಸ್ ಐ ಆಮ್, ಇಲ್ಲ ಅನ್ನೋದಾದರೆ ನೋ ಐ ಆಮ್, ನೋ ಐ ಆಮ್. ಆರ್ ಯು ಗೋಯಿಂಗ್ ಟು ಟ್ರೈನ್ ಆನ್ ಸಂಡೇ ಮಾರ್ನಿಂಗ್? ಹೌದು ಅನ್ನೋದಾದರೆ ಎಸ್ ಐ ಆಮ್, ಇಲ್ಲ ಅನ್ನೋದಾದರೆ ನೋ ಐ ಆಮ್ ನಾಟ್. ಆರ್ ಯು ವರ್ಕಿಂಗ್ ಅಟ್ ದ ಮೂಮೆಂಟ್? ಈಗ ಕೆಲಸ ಮಾಡ್ತಾ ಇದೀಯಾ ಅನ್ನೋದೇ ಹೌದು ಅನ್ನೋದಾದರೆ ಎಸ್ ಐ ಆಮ್, ಇಲ್ಲ ಅನ್ನೋದಾದರೆ ನೋ ಐ ಆಮ್ ನಾಟ್. ಆಮ್ ಐ ಡಿಸ್ಟರ್ಬಿಂಗ್ ಯು? ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನಾ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ನೋ ಯು ಆರ್ ನಾಟ್, ಕಮಾನ್ ಅಥವಾ ವೆಲ್ಕಮ್. ಆರ್ ಯು ಲಾಫಿಂಗ್ ಆರ್ ಕ್ರೈಯಿಂಗ್? ಅಂದರೆ ಈಗ ನೀನು ಅಳ್ತಾ ಇದೆಯಾ ಅಥವಾ ನಗ್ತಾ ಇದೆಯಾ ಅಂತ ಕೇಳೋ ಪ್ರಶ್ನೆ. ಕ್ರೈಯಿಂಗ್ ಮೇನ್ಲಿ ಬಿಕಾಸ್ ದಿಸ್ ಬುಕ್ ಈಸ್ ವೆರಿ ಸ್ಯಾಡ್. ನಾನು ಈ ಪುಸ್ತಕ ಓದ್ತಿದ್ದೀನಲ್ಲ, ಇದು ತುಂಬ ಕರುಣಾಪೂರಿತವಾಗಿದೆ. ಈಸ್ ಇಟ್ ಅಪ್ಸೆಟ್ಟಿಂಗ್ ಯು? ಎಸ್ ಇಟ್ ಈಸ್, ಬಟ್ ಐ ವಾಂಟ್ ಟು ಫಿನಿಶ್ ಇಟ್. ಆ ಪುಸ್ತಕ ಓದಲೇಬೇಕು, ಅದು ನನ್ನ ತಲೆ ಕೆಡಿಸ್ತಾ ಇದೆ. ಹೀಗೆ ನಾವು ಎಸ್ ಅಥವಾ ನೋ ಕ್ವಶನ್ಗಳ ಬಗ್ಗೆ ತಿಳ್ಕೊಂಡು. ಥ್ಯಾಂಕ್ ಯು ಆಲ್. ಈಗ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.